ಹಾಯ್ ಫ್ರೆಂಡ್ಸ್, ಈ ದೊಡ್ಡ ದೊಡ್ಡ ರೆಸ್ಟೋರೆಂಟಲ್ಲಿ ಸಿಗೋ ಕಟ್ಲೆಟ್ ಎಷ್ಟು ಕ್ರಿಸ್ಪಿಯಾಗಿರ್ತದೆ. ಮೇಲ್ಗಡೆ ಬಹಳ ಕ್ರಿಸ್ಪಿ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿದೆ. ಆದರೆ ಈ ಕಟ್ಲೆಟು ಮೇಲ್ಗಡೆ ಕ್ರಿಸ್ಪಿ ಎಷ್ಟಿರುತ್ತೋ ಅಷ್ಟೇ ಒಳಗಡೆನೂ ಸಾಫ್ಟ್ ಆಗಿರಬೇಕು. ಈ ಥರದ ಕಟ್ಲೆಟನ್ನು ಮನೆಯಲ್ಲಿ ಹೇಗೆ ಮಾಡೋದು ಹೇಳ್ಕೊಡ್ತೀನಿ. ಹರೇ ಶ್ರೀನಿವಾಸ, ರೇಖಾಸ್ ವೆಜ್ಜಿ ಫ್ಯೂಷನ್ಗೆ ತಮಗೆಲ್ಲರಿಗೂ ಸ್ವಾಗತ. ಈಗ ಈ ಮೆಕ್ಕೆತನಿದು ಸೀಸನ್ ಇದೆ. ಎಲ್ಲಿ ನೋಡಿದರೂ ಮಾರ್ಕೆಟ್ ಒಳಗೆ ನಿಮ್ಗೆ ಮೆಕ್ಕೆಜೋಳ, ಮೆಕ್ಕೆತನಿ ಸಿಗ್ತಿರ್ತದೆ. ಆ ಕಾಳುಗಳನ್ನು ಉಪಯೋಗಿಸಿ ನಾವು ಇವತ್ತು ಒಂದು ಆರೋಗ್ಯಕರವಾದ ಹೆಲ್ದಿ ಆಗಿರೋ ಕಟ್ಲೆಟ್ ಮಾಡೋಣ. ಇದರಿಂದ ಮಕ್ಕಳಿಗೆ ಎಲ್ಲ ಹೆಲ್ದಿ ಪ್ರೋಟೀನ್ಸು, ವಿಟಮಿನ್ಸು ಎಲ್ಲವೂ ದೇಹದೊಳಗೆ ಹೋಗ್ತದೆ. ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಮೆಕ್ಕೆಜೋಳ ತೊಗೊಳ್ಳೋಣ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಾನು ಕುಕ್ಕರ್ನಲ್ಲಿ ಒಂದು 2-3 ವಿಸಲ್ ಆಗೋವರೆಗೂ ಇದನ್ನು ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಚಂದ ನಾನು 2 ಮೆಕ್ಕೆಜೋಳದ ತೆನೆ ತೊಗೊಂಡಿದ್ದೆ. ಅದರಿಂದ ಒಂದು ದೊಡ್ಡ ಬೌಲಷ್ಟು ಆಗಿದೆ. ಮತ್ತು ಒಂದು ನಾನು ಕ್ಯಾರೆಟನ್ನು ಹೆರ್ಕೊಂಡು ತೊಗೊಂಡಿನಿ. ಒಂದು ಕ್ಯಾಪ್ಸಿಕಮ್ಮನ್ನು ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಒಂದು ದೊಡ್ಡ ಆಲೂಗಡ್ಡೆ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇದು ಹಸಿಮೆಣಸಿನ್ಕಾಯಿ, ಜೀರಿಗೆ ಮತ್ತು ಉಪ್ಪು ಹಾಕಿ ಒಂದು ಪೇಸ್ಟ್ ಮಾಡಿದ್ದೀನಿ. ಇದು ಹಸಿ ಶುಂಠಿ ಹೆರ್ದು ಇಟ್ಕೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಸಣ್ಣಗೆ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಆಮೇಲೆ ಇದು ದಪ್ಪ ಅವಲಕ್ಕಿ, ಇಲ್ಲ ತೆಳ್ಳಗಿದ್ದರೆ ತೆಳ್ಳಗೆ ಯಾವುದಿದ್ರೂ ತೊಗೊಳ್ರಿ. ಇದು ನಾನು ದಪ್ಪ ಅವಲಕ್ಕಿ ತೊಗೊಂಡಿನಿ. ಆಮೇಲೆ ಅಕ್ಕಿ ಹಿಟ್ಟು, ಇಲ್ಲ ಅಂದರೆ ಕಾರ್ನ್ಫ್ಲೋರು. ಒಂದು ಸ್ಟೀಲ್ ಬೌಲ್ ಒಳಗೆ ಮುಂಚೆ ಈ ಅವಲಕ್ಕಿ ಚಲೋ ಒಂದು ದೊಡ್ಡ ಕಪ್ ತೊಗೊಂಡಿನಿ. ನೀವು ನಿಮ್ಮ ಈ ಮೆಕ್ಕೆಜೋಳ ಅದು ಎಲ್ಲ ಯಾವ ರೀತಿ ತೊಗೋತೀರೋ ಅದಕ್ಕೆ ಎಷ್ಟು ಬೈಂಡಿಂಗ್ ಬೇಕೋ ಆ ಅಳತೆಯಲ್ಲಿ ತೊಗೊಳ್ರಿ. ಇದನ್ನು ಒಂದು 10 ನಿಮಿಷ ನೆನೆ ಇಟ್ಟಿನಿ. ಇದು ನೋಡ್ರಿ, ನಾನು ಚಂದ ಕುಕ್ಕರ್ ಒಳಗೆ ಬೇಯಿಸ್ಕೊಂಡಿದ್ದು ಇದು ಮೆಕ್ಕೆಜೋಳ. ಇದನ್ನು ನಾನು ಒಂದು ಮಿಕ್ಸರ್ ಜಾರ್ ಒಳಗೆ ಹಾಕ್ಕೊಂಡು ಇದನ್ನು ಪೂರ್ತಿ ನುಣ್ಣಗೆ ರುಬ್ಕೋಬಾರ್ದು. ಇದರಲ್ಲಿ ನೀರು ಹಾಕಬಾರ್ದು. ಜಸ್ಟ್ ಸ್ವಲ್ಪ ಸ್ವಲ್ಪನೇ ಕ್ರಷ್ ಮಾಡ್ತಾ ಇರಬೇಕು. ಅಂದರೆ ನಮ್ಗೆ ಜೋಳಗಳೂ ಇರಬೇಕು, ಸ್ವಲ್ಪ ಸ್ವಲ್ಪ ತರಿಯಾಗಿನೂ ಆಗಬೇಕು. ಆ ರೀತಿ ಇದನ್ನು ಮಾಡ್ಕೋಬೇಕು. ಪೂರ್ತಿ ಪೇಸ್ಟ್ ಆಗಬಾರ್ದು. ಅದು ಮಾತ್ರ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಈಗ ಈ ನೆನೆ ಇಟ್ಟಿರೋ ಅವಲಕ್ಕಿನ ನಾನು ಜಾಸ್ತಿ ನೀರು ಹಾಕಿ ನೆನೆ ಇಟ್ಟಿದ್ದೆ. ಅದನ್ನು ಒಂದು ಬಸ್ಕೊಳ್ಬೇಕು, ಅಂದರೆ ಅದಾಗಿ ನೀರೆಲ್ಲ ಹೋಗಬೇಕು. ಈಗ ಒಂದು ಪ್ಯಾನ್ ತೊಗೊಳ್ರಿ. ಅದರೊಳಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಣ. ಸ್ವಲ್ಪ ಜೀರಿಗೆ ಹಾಕೀನಿ. ಜೀರಿಗೆ ಸ್ವಲ್ಪ ಚಟ್ಪಟ ಆದಮೇಲೆ ಅದಕ್ಕೆ ಕ್ಯಾಪ್ಸಿಕಮ್ಮಿಗೂ ಯಾವುದು ಪಲ್ಯಗಳಿಗೂ ಯಾವುದು ಅಳತೆ ಇಲ್ಲ. ನೀವು ಎಷ್ಟು ಮೆಕ್ಕೆಜೋಳ ತೊಗೊಂಡಿರ್ತೀರೋ ಆ ಕ್ವಾಂಟಿಟಿಗೆ ನೀವು ಅಳತೆ ಮಾಡಿ ಹಾಕ್ಕೊಳ್ರಿ. ಇದಕ್ಕೆ ನಾನು ತುರಿದಿರೋ ಕ್ಯಾರೆಟ್ ಹಾಕೀನಿ. ನೀವು ಬೇಕಾದರೆ ಇದಕ್ಕೆ ಬೀಟ್ರೂಟನ್ನು ತುರಿದು ಹಾಕ್ಕೋಬೇಕು, ಅಂದರೆ ಮಕ್ಕಳಿಗೆ ಆರೋಗ್ಯಕ್ಕೆ. ಇವನ್ ಕೆಲವು ಪಾಲಕ್ ಮತ್ತು ನೀವು ಮೆಂತ್ಯ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೊಳ್ರಿ. ಇವಾಗ ಹಸಿ ಶುಂಠಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಬೇಕಾದರೆ ನೀವು ಇವಾಗ ಬೆಳ್ಳುಳ್ಳಿನ ಹಾಕ್ಕೋಬೋದು. ಆಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ. ಆದಷ್ಟು ಕಟ್ಲೆಟಲ್ಲಿ ಈರುಳ್ಳಿ ಹಾಕೋ ಅವಶ್ಯಕತೆ ಇಲ್ಲ. ನೀವು ಬೆಳ್ಳುಳ್ಳಿನ ಹಾಕ್ಕೊಳ್ರಿ, ನಡೀತದೆ. ಇವಾಗ ಇದು ಜಾಸ್ತಿ ಫ್ರೈ ಮಾಡಬಾರ್ದು, ಸ್ವಲ್ಪ ಕ್ರಂಚಿನೇ ಇರಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಇಂಗು. ಇದಕ್ಕೆ 1 ಟೀ ಸ್ಪೂನ್ ನಾನು ಗರಂ ಮಸಾಲ ಹಾಕೀನಿ. 1 ಟೀ ಸ್ಪೂನ್ ನಾನು ಆಮ್ಚೂರ್ ಪೌಡರ್, ಅಂದರೆ ಡ್ರೈ ಮ್ಯಾಂಗೋ ಪೌಡರ್. ನೀವು ಬೇಕಾದರೆ ಲಿಂಬೆ ರಸ ಹಾಕ್ಕೊಳ್ರಿ. ಆಮೇಲೆ ಇದು ಮೆಣಸಿನ ಪುಡಿ, ಇದು ಕರಿಮೆಣಸಿನದು ಪೌಡರ್ ಒಂದು ಅರ್ಧ ಟೀ ಸ್ಪೂನು. ಆಮೇಲೆ ಇದು ಧನಿಯಾ ಮತ್ತು ಜೀರಿಗೆ ಒಟ್ಟಿಗೆ ಪೌಡ್ರ್ ಮಾಡಿಟ್ಟಿರ್ತೀನಿ, ಅದು ಹಾಕ್ಕೊಂಡಿನಿ. 1 ಟೀ ಸ್ಪೂನ್ ಕೆಂಪು ಖಾರದ ಪುಡಿ ನೋಡಿ ಹಾಕ್ಕೊಳ್ರಿ. ಹಸಿಮೆಣಸಿನ್ಕಾಯಿ ಆಲ್ರೆಡಿ ಹಾಕಿವಿ ನಾವು. ಆಮೇಲೆ 1 ಟೀ ಸ್ಪೂನ್ ಚಾಟ್ ಮಸಾಲ. ಎಲ್ಲವನ್ನು 1 ನಿಮಿಷ ಚೆಂದ ಫ್ರೈ ಮಾಡಿರಿ. ತರಕಾರಿಯನ್ನು ಜಾಸ್ತಿ ಬೇಯಿಸ್ಕೋಬೇಡ್ರಿ. ಈಗ ನಾವು ಮಿಕ್ಸರ್ ಒಳಗೆ ಏನು ಕ್ರಷ್ ಮಾಡಿದ್ದು ಮೆಕ್ಕೆಜೋಳ ಇದೆಲ್ಲ ಅದನ್ನು ಹಾಕ್ಕೊಳ್ಳೋಣ. ಈ ಮೆಕ್ಕೆಜೋಳದೊಳಗೆ ಸ್ವಲ್ಪ ನೀರಿನ ಅಂಶ ಇರ್ತದೆ. ಅದಕ್ಕೆ ಇದನ್ನು ಹಾಕಿ ನಾವು 1-2 ನಿಮಿಷ ಚೆಂದ ಬೇಯಿಸ್ಕೋಬೇಕು. ಅಂದರೆ ಇದರೊಳಗಿರೋ ನೀರು ಹೋಗಿ ಸ್ವಲ್ಪ ಇದು ಉದುರಾಗೆ ಆಗಬೇಕು. ಅದಕ್ಕೆ ಸ್ವಲ್ಪ ಇದನ್ನು 1-2-3 ನಿಮಿಷ ಚೆಂದ ಒಂದು ಪ್ಲೇಟನ್ನು ಮುಚ್ಚಿ ನೀವು ಇದನ್ನು ಬೇಯಿಸ್ಕೊಳ್ರಿ. ಚಲೋ 2-3 ನಿಮಿಷ ಬೇಯಲಿ. ಅಂದರೆ ಇವಾಗ ನೋಡಿರಿ, ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಮೇಲೆ ಮೆಕ್ಕೆಜೋಳಗಳು ಎಷ್ಟು ಕಾಣಿಸ್ಲಿಕ್ಕತ್ತಾವ ಹಂಗೆ ಕಾಣಬೇಕು. ಅದಕ್ಕೆ ಒಂದು ಅರ್ಧ ಬಟ್ಲು ನಾನು ಅಕ್ಕಿ ಹಿಟ್ಟು ಹಾಕೀನಿ. ನೀವು ಕಾರ್ನ್ಫ್ಲೋರ್ ಇದ್ದರೆ ಕಾರ್ನ್ಫ್ಲೋರ್ ಹಾಕಿರಿ. ಇಲ್ಲ ನಿಮ್ಮ ಹತ್ರ ಮನೆಯಲ್ಲಿ ಬ್ರೆಡ್ ಕ್ರಮ್ಸ್
ಅಂದರೆ ಬ್ರೆಡ್ ಏನಾದರೂ ಪೀಸ್ ಇದ್ದರೆ ಮಿಕ್ಸರ್ ಒಳಗೆ ಹಾಕಿ ಅದರದ್ದು ಪೌಡರನ್ನು ನೀವು ಹಾಕ್ಬೋದು. ನಾನು ಬ್ರೆಡ್ ಕ್ರಮ್ಸ್ ಯಾವಾಗಲೂ ಯೂಸ್ ಮಾಡಲ್ಲ, ಅದಕ್ಕೆ ನಾನು ಈ ಅವಲಕ್ಕಿನ ನೆನೆಸಿಟ್ಟಿದ್ದನದಲ್ಲ ಅದನ್ನು ಹಾಕೀನಿ. ನೋಡಿರಿ, ಎಲ್ಲ ನೀರು ಬಸಿದ ಮೇಲೆ ಅವಲಕ್ಕಿ ಎಷ್ಟು ಚಂದ ಉದುರುದುರಾಗಿದೆ. ಈ ರೀತಿ ಉದುರುದುರಾಗಿ ಆಗಬೇಕು ಅವಲಕ್ಕಿ. ಅವಲಕ್ಕಿ ಬೇಡ ಅಂದರೆ ನೀವು ಬ್ರೆಡ್ ಕ್ರಮ್ಸನ್ನು ಹಾಕ್ಕೊಳ್ರಿ. ಆಮೇಲೆ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಆಲೂಗಡ್ಡೆನ ಹಾಕ್ಲಿಕ್ಕತ್ತೀನಿ. ಇದರಿಂದ ಟೇಸ್ಟು ಚೆಂದ ಬರ್ತದೆ. ಆಲೂಗಡ್ಡೆನೂ ಆವಾಗ ಜಾಸ್ತಿ ಪ್ರಮಾಣದಾಗ ಸೇವಿಸಬಾರ್ದು, ಬಟ್ ಆವಾಗ ಸೇವಿಸಬೇಕು. ಅದರಲ್ಲಿನೂ ಹೆಚ್ಚಿನ ಪ್ರೋಟೀನ್ಸ್, ಸ್ಟಾರ್ಚ್ ಎಲ್ಲ ಇರ್ತದೆ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ನಾವು ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕೋಣ. ನೀವು ಇದರೊಳಗೆ ನಿಮಗೆ ಪಾಲಕ್ ಸೊಪ್ಪು ಅದು ಬೇಕಾದರೆ ಅದು ಕೂಡ ನೀವು ಸಣ್ಣಗೆ ಹೆಚ್ಚಿ ಬ್ಲಾನ್ಸ್ ಮಾಡಿ ಹಾಕ್ಕೋಬಹುದು. ಮಕ್ಕಳಿಗೆ ಇನ್ನೂ ಆರೋಗ್ಯಕ್ಕೆ ಏನು ಬೇಕೋ ಅದನ್ನೆಲ್ಲ ನೀವು ಇದರಲ್ಲಿ ಹಾಕ್ಕೊಂಡು ಈ ಕಟ್ಲೆಟ್ ರೂಪದಾಗ ನೀವು ಮಕ್ಕಳಿಗೆ ಮಾಡಿ ಕೊಟ್ಟರೆ ಮಕ್ಕಳು ಖುಷಿಯಾಗಿ ತಿಂತಾರೆ. ಇವಾಗ ಇದು ನಮ್ಮದು ಚೆಂದ ತಣ್ಣಗಾಗಿದೆ. ಇವಾಗ ನೋಡಿ, ಇದನ್ನು ನಾನು ಸಣ್ಣ ರೌಂಡ್ ಮಾಡಿ ಈ ರೀತಿ ಪ್ರೆಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಪ್ರತಿಯೊಂದ್ರ ಮೇಲೂ ನಿಮಗೆ ಸಾಕಷ್ಟು ಈ ಮೆಕ್ಕೆಜೋಳ ಕಾಣಿಸ್ಲಿಕ್ಕತ್ತವೆ. ಅವು ಇದ್ರೇ ಟೇಸ್ಟು, ಯಾಕಂದರೆ ತಿನ್ನುವಾಗ ಬಾಯಲ್ಲಿ ಅದು ಬಂದರೆ ಒಂಥರದ್ದು ಟೇಸ್ಟು ಚೆನ್ನಾಗಿ ಅನ್ನಿಸ್ತದೆ. ಈ ನನ್ನ ರೆಸಿಪಿ ನಿಮ್ಗೆ ತುಂಬ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಈ ಕಟ್ಲೆಟನ್ನು ನೀವು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು. ಹಾರ್ಟಲ್ಲಿ ಮಾಡ್ಕೋಬೋದು, ಸ್ಕ್ವಯರಲ್ಲಿ ಮಾಡ್ಕೋಬೋದು. ಈಗ ಅದಕ್ಕೆ ಬೈಂಡಿಂಗಿಗೆ ಅಂದರೆ ಅದ್ರ ಮೇಲ್ಗಡೆ ನಾನು ಹಚ್ಚೋಕ್ಕೆ ಮನೆಯಲ್ಲಿರೋ ಉಪ್ಪಿಟ್ಟಿನ ರವೆ ನಾವು ಮಾಡ್ತೀವಲ್ಲ, ಈ ರವೆನ ನಾನು ಯೂಸ್ ಮಾಡ್ಲಿಕ್ಕತ್ತೀನಿ. ನೀವು ಬೇಕಾದರೆ ಇದಕ್ಕೆ ನೀವು ನಿಮ್ಮ ಬ್ರೆಡ್ ಕ್ರಮ್ಸನ್ನು ಕೂಡ ನೀವು ಇದ್ರ ಮೇಲೆ ಹಚ್ಕೊಳ್ಬೋದು. ಇದರಿಂದ ಏನಾಗ್ತದೆ, ಮೇಲೆ ಕ್ರಿಸ್ಪಿ ಆಗ್ತದೆ. ಕಟ್ಲೆಟ್ ಯಾವಾಗಲೂ ಮೇಲೆ ಕ್ರಿಸ್ಪಿ ಆಗಿರಬೇಕು, ಆದರೆ ಒಳಗಡೆ ಸಾಫ್ಟ್ ಆಗಿರಬೇಕು. ಒಳಗಡೆ ಹಾರ್ಡ್ ಇರಬಾರ್ದು. ಒಳಗಡೆ ಭಾಳ ಹಾರ್ಡ್ ಇದ್ದರೆ ಅದು ಕಟ್ಲೆಟ್ ಆಗಲ್ಲ. ಈಗ ಇದನ್ನು ನಾನು ಸ್ವಲ್ಪನೇ ಒಂದು ಪ್ಯಾನ್ ಒಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ನಾನು ಶಾಲೋ ಫ್ರೈ ಮಾಡ್ಲಿಕ್ಕತ್ತೀನಿ. ಇದನ್ನು ಡೀಪ್ ಫ್ರೈ ಮಾಡ್ತಾಯಿಲ್ಲ, ಯಾಕಂದರೆ ಬಹಳ ಎಣ್ಣೆ ಕರೆದಿದ್ದಿರೋದು ನಮ್ಗೆ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಅಂಥೇಳಿ ಸ್ವಲ್ಪ ಎಣ್ಣೆ ಒಳಗೆ ಇದನ್ನು ನಾನು ಶಾಲೋ ಫ್ರೈ ಮಾಡ್ಲಿಕ್ಕತ್ತೀನಿ. ಮೇಲೆ ರವೆ ಏನು ಹಚ್ಚಿವಿ ಅದು ಕೆಂಪಗಾಗಿ ಸ್ವಲ್ಪ ಲೈಟ್ ಬ್ರೌನ್ ಆಗಿ ಕ್ರಿಸ್ಪಿ ಆಗಬೇಕು. ಅಲ್ಲಿವರೆಗೂ ಸಣ್ಣ ಉರಿಯಲ್ಲೇ ನೀವು ಇದನ್ನು ಬೇಯಿಸ್ಕೋಬೇಕು. ಇದು ನೀವು ತಿರುವಿ ಹಾಕೋವಾಗ ಸ್ವಲ್ಪ ಕಾಜಿಯಿಂದ ಹಾಕಿರಿ, ಯಾಕಂದರೆ ಇದರೊಳಗಿರೋ ಕಾರ್ನ್ ಏನಿದೆಲ್ಲ ಅದು ಬಿಚ್ಕೊಳ್ಳೋ ಸಾಧ್ಯತೆ ಇರ್ತದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಲೈಟ್ ಬ್ರೌನ್ ಆಗಿ ನಮ್ಮ ಈ ಕಟ್ಲೆಟ್ ರೆಡಿ ಆಗಿದೆ. ಇದ್ರ ಮೇಲೆ ನಿಮಗೆ ಚೆನ್ನಾಗಿ ಕಾರ್ನ್ಗಳು ಕಾಣಿಸ್ಲಿಕ್ಕತ್ತವೆ. ಇದು ನೋಡಿ, ಇದ್ರ ಸೌಂಡು ಎಷ್ಟು ಪರ್ಫೆಕ್ಟ್ ಕ್ರಿಸ್ಪಿ ಆಗಿದೆ. ಈ ರೀತಿ ನಮ್ಮ ಕಟ್ಲೆಟ್ ಆಗಬೇಕು. ಇದ್ರ ಜೊತೆ ನೀವು ಸಾಸು ಅಥವಾ ಚಟ್ನಿ ಜೊತೆ ಸರ್ವ್ ಮಾಡಿ. ಈ ಕಟ್ಲೆಟ್ ಕಟ್ ಮಾಡುವಾಗ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಮೇಲೆ, ಆದರೆ ಒಳಗಡೆ ಸಾಫ್ಟ್ ಆಗಿದೆ. ಕಟ್ಲೆಟ್ ಯಾವಾಗಲೂ ಮೇಲೆ ಕ್ರಿಸ್ಪಿ ಇರಬೇಕು, ಒಳಗಡೆ ಸಾಫ್ಟ್ ಆಗಿರಬೇಕು. ಥ್ಯಾಂಕ್ ಯು.